ತಾಲೀಮ್ನಲ್ಲಿ ಯಾವುದೇ ಅಡಚಣೆ ಆಗಬಾರ್ದು. ನಮಸ್ಕಾರವನ್ನು ಸ್ವೀಕರಿಸಿ. ನೀವು ಕೇಳಬೇಕಾಗಿರೋ ಪ್ರಶ್ನೆಗಳನ್ನು ಕೇಳುವಂತವರಾಗಿ. ಸರ್, ನೀವು ನಾಟ್ಯಶಾಸ್ತ್ರ ರಚನೆ ಮಾಡಿದಾಗಿಂದ ನಮ್ಮ ಹೃದಯದೊಳಗೆ ಹಲವಾರು ಪ್ರಶ್ನೆಗಳು ಕುಣಿತಾ ಇದ್ದಾವೆ. ಗುರುಗಳೇ, ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಕೇಳಿ 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 ಕೇಳಿ, ಸಂಕೋಚ ಪಡ್ಕೋಬೇಡಿ, ಕೇಳಿ. ತಂದೆ, ಹೇಳು ಮಗು. ಈ ನಾಟ್ಯಶಾಸ್ತ್ರ ಹುಟ್ಟಿದ್ದಾದ್ರೂ ಹೇಗೆ? ಅದರ ಹಿಂದಿನ ಉದ್ದೇಶ ಆದ್ರೂ ಏನು ತಂದೆ? ಎಂತ ಒಳ್ಳೆಯ ಪ್ರಶ್ನೆ, ಎಂತ ಒಳ್ಳೆಯ ಪ್ರಶ್ನೆ. ಈ ಪ್ರಶ್ನೆಯಿಂದ ಬರೀ ನೀವು ನಾಟಕ ಮಾತ್ರ ಕಲ್ತ್ಕೊಳ್ಳೋದಿಲ್ಲ, ಜೀವನದ ಅನುಭವ ಕೂಡ ಪಡ್ಕೊಂತೀರಾ. ಹಿಂದೆ ತ್ರೇತಾಯುಗ ಅನ್ನೋದೊಂದಿತ್ತು, ಕೇಳಿದಿರಾ? ಆಗ ಮನುಷ್ಯ ಕುಲದವರೆಲ್ಲ ಕಾಮಾಕ್ರೋಧಕ್ಕೆ ಉನ್ಮತ್ತರಾಗಿ ಅಧರ್ಮದ ಕಡೆಗೆ ವಾಲಿದ್ರು. ಆಗ ದೇವಾನುದೇವ ಇಂದ್ರದೇವ ಇದಾನಲ್ಲ, ಜಯ 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 ದೇವಾನುದೇವತೆ, ಜಯ 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 ಪ್ರತ್ಯಕ್ಷ ದೇವತೆ. ನಾನು ಇಂದ್ರದೇವ. ನನಗೆ ಬಹಳ ಚಿಂತೆ ಆಗುತ್ತಿದೆ. ಏನ್ ಮಾಡೋದು? ಇನ್ನೇನ್ ಮಾಡ್ತಾನೆ, ಬ್ರಹ್ಮನ ಹತ್ರ ಹೋಗ್ತಾನೆ. ಇಳಿರಿ ಕೆಳಗೆ. ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವವೇದ ಈ ಎಲ್ಲಾ ವೇದಗಳಿಂದ ಪಂಚಮ ವೇದವನ್ನು ಸೃಷ್ಟಿ ಮಾಡಿದ. ಅದನ್ನು ಮುನಿಗಳಿಗೆ ಧಾರೆ ಎರೆದ. ಆಂಗಿಕಂ ಭುವನಂ ಯಸ್ಯ, ಆಂಗಿಕಂ ಭುವನಂ ಯಸ್ಯ, ವಾಚಿಕಂ ಸರ್ವವಾಂಗ್ಮಯಂ, ವಾಚಿಕಂ ಸರ್ವವಾಂಗ್ಮಯಂ, ಆಹಾರ್ಯಂ ಚಂದ್ರತಾರಾದಿ, ಆಹಾರ್ಯಂ ಚಂದ್ರತಾರಾದಿ, ತನ್ನುಮಃ ಸಾತ್ವಿಕಂ ಶಿವಂ, ತನ್ನುಮಃ ಸಾತ್ವಿಕಂ ಶಿವಂ, ತನ್ನುಮಃ ಸಾತ್ವಿಕಂ ಶಿವಂ. ತನ್ನುಮಃ ಸಾತ್ವಿಕಂ ಶಿವಂ. ಹೀಗೆ ಭರತ ಮುನಿಯು ನಾಟ್ಯಶಾಸ್ತ್ರವನ್ನು ತನ್ನ 100 ಶಿಷ್ಯಂದರಿಗೆ ಬೋಧಿಸಿದ. ಹೀಗೆ ನಾಟ್ಯಶಾಸ್ತ್ರದ ಉಗಮವಾಯಿತು. ಹೀಗೆ ನಾಟ್ಯಶಾಸ್ತ್ರದ ಉಗಮವಾಯಿತು. ರಂಗಭೂಮಿಗೆ ಜಯವಾಗಲಿ. ರಂಗಭೂಮಿಗೆ ಜಯ.